ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಸೊ ಇವತ್ತಿನ ವಿಡಿಯೋದಲ್ಲೂ ನಾನು ಒಂದು ಮ್ಯಾಥ್ಸ್ ಡೌಟ್ ಕ್ವಶನ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ನೋಡಿ, ಮ್ಯಾಥ್ಸ್ ಡೌಟ್ ಕ್ವಶನ್ಸ್ ಗಳನ್ನ ನಾನು ಕಂಟಿನ್ಯೂಸ್ ಆಗಿ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ನಿಮ್ಗೆ ಎಕ್ಸಾಮ್ಗೆ ತುಂಬಾ ಯೂಸ್ ಆಗತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಇದೇ ತಿಂಗಳು 18ನೇ ತಾರೀಕು ಎಕ್ಸಾಮ್ ಇರೋದು. ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ಗೆ. ನಾನು ಮಾಡ್ತಾ ಇರೋಂತ ವಿಡಿಯೋ ನಿಮ್ಗೆ ತುಂಬಾ ಯೂಸ್ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಸೊ ಯಾರಿಗೆಲ್ಲ ಯೂಸ್ ಆಗ್ತಾ ಇದೆ, ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ, ಸೊ ನಮ್ಮ ವಿಡಿಯೋನ ನೋಡಿದ್ಮೇಲೆ ಜಸ್ಟ್ ನಮ್ಮ ಒಂದು ಲೈಕ್ ಅನ್ನ ಕೊಡಿ, ಕಮೆಂಟ್ ಅನ್ನ ಮಾಡಿ. ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೊನೆ ಎಕ್ಸಾಮ್ ಲಾಸ್ಟ್ ಡೇ ವರ್ಗು ಇದೇ ರೀತಿ ವಿಡಿಯೋಗಳನ್ನ ಕಳಿಸ್ತಾ ಇರ್ತೀವಿ. ಇದರಿಂದ ನಿಮ್ಮ ಒಂದು ಎಕ್ಸಾಮ್ ಬರೆಯೋದಿಕ್ಕೆ ಯೂಸ್ ಆಗತ್ತೆ. ಸೊ ಇವತ್ತು ನಾನ್ ತಗೊಳ್ತಾ ಇರೋದು ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಕ್ವಶನ್. ನಾನು ಆಲ್ಮೋಸ್ಟ್ ಯಾವ್ದು ಸಿಂಪಲ್ ಕ್ವಶನ್ಸ್ ಗಳನ್ನ ತಗೊಳ್ತಾ ಇಲ್ಲ. ಸ್ವಲ್ಪ ಡಿಫ್ರೆಂಟ್, ಹಂಗೆ ಸಿಂಪಲ್ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ ವರ್ಕ್ ಮಾಡಿ. ಯಾವ ಮೆಥಡ್ಸ್ ಅಲ್ಲಿ ಹೇಳ್ಕೊಡ್ತೀನಿ, ಆದಷ್ಟು ತುಂಬಾ ಸಿಂಪಲ್ ಆಗಿರೋ ಮೆಥಡ್ ಅನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇರೋದು. ಆ ಮೆಥಡ್ ಗಳನ್ನ ಫಾಲೋ ಮಾಡಿ. ಇದೇ ತರ ಕ್ವಶನ್ಸ್ ನೀವು ಯಾವ್ದಾದ್ರು ವರ್ಕ್ ಮಾಡ್ಬೇಕಾದ್ರೆ ಕ್ವಶನ್ಸ್ ಬಂತು ಅಂದ್ರೆ ಈ ಮೆಥಡ್ ಅನ್ನ ಆ ಕ್ವಶನ್ಗೆ ಅಪ್ಲೈ ಮಾಡಿದಾಗ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಸೊ ಇಲ್ಲಿ ನಾನ್ ತಗೊಳ್ತಾ ಇದ್ದೀನಿ ನೋಡಿ, ಏನ್ ಕ್ವಶನ್ ತಗೊಂಡಿದ್ದೀನಿ ಇಲ್ಲಿ ಅಂತಂದ್ರೆ, a person saves 25% if the person saves 3,000 every month. What is his total monthly income ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಮಂತ್ ಅಲ್ಲಿ 25% ಅನ್ನ 25ರಷ್ಟು, ಶೇಕಡ 25ರಷ್ಟು ಉಳಿತಾಯ ಮಾಡ್ತಾ ಇದ್ದಾನಂತೆ. ಆ ಉಳಿತಾಯ ಮಾಡ್ತಾ ಇರೋಂತ ಅಮೌಂಟ್ ಎಷ್ಟು? 25% ಅಂದ್ರೆ ಎಷ್ಟು ಅಮೌಂಟ್ ಅಂತಾನು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 3,000 ರುಪೀಸ್. ಹಾಗಾದ್ರೆ ಅವನ ತಿಂಗಳ ಪೂರ್ಣ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ಮಂತ್ಲಿ ಇನ್ಕಮ್ ಅನ್ನ ಕೇಳಿದ್ದಾರೆ. ಮಂತ್ಲಿ ಇನ್ಕಮ್ ಅನ್ನ ಕೊಟ್ಟು ಎಷ್ಟು ಪರ್ಸೆಂಟ್, 25% ಅಂದ್ರೆ ಎಷ್ಟು ಅಂತಂದ್ರೆ ನಾವು ಈಸಿಯಾಗಿ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ಟೋಟಲ್ ಅವನ ಇನ್ಕಮ್ ಎಷ್ಟು ಅಂತ ಕೊಟ್ಟಿಲ್ಲ, ಎಷ್ಟು ಸೇವ್ ಮಾಡ್ತಾ ಇದ್ದಾನೆ, ಆ ಸೇವಿಂಗ್ ಅಮೌಂಟ್ ಎಷ್ಟು ಅಂತಾನು ಕೊಟ್ಟಿದ್ದಾರೆ. ಸೊ ಟೋಟಲ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋದೇನು, 25% ಅಂತ ಮೆನ್ಷನ್ ಮಾಡಿದಾರಲ್ವಾ. ನಾನು ಎರಡು ಮೆಥಡ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ನಿಮಗೆ ಯಾವ್ದು ಈಸಿ ಆಗುತ್ತೋ ಆ ಮೆಥಡ್ ಅನ್ನ ಫಾಲೋ ಮಾಡಿ. ಫಸ್ಟ್ ನಾನಿಲ್ಲಿ 25% ಅಂತ ಇದೆಯಲ್ವಾ, ಸೊ 25% ಅನ್ನ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. 25/100, ಪರ್ಸೆಂಟೇಜ್ ಅಂದ್ರೆ 100, ಸೊ ಡಿನೋಮಿನೇಟರ್ ಅಲ್ಲಿ 100 ಅನ್ನ ಬರೀತಾ ಇದ್ದೀನಿ. ಇಂಟು ಟೋಟಲ್ ಇನ್ಕಮ್ ಅನ್ನ ಬರಿಬೇಕಿಲ್ಲಿ. ಸೊ ಟೋಟಲ್ ಇನ್ಕಮ್ ಕೊಟ್ಟಿಲ್ದೇ ಇರೋದ್ರಿಂದ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಆ ಮಂತ್ಲಿ ಇನ್ಕಮ್ ಕೊಟ್ಟಿದ್ರೆ ನಾನು ಇಲ್ಲಿ ಬರಿಬೇಕಿತ್ತು. ಸೊ ಇಲ್ಲಿ ಗೊತ್ತಿಲ್ಲ ಅಲ್ವಾ, ಸೊ ಗೊತ್ತಿಲ್ಲದೆ ಇರೋ ನಂಬರ್ಸ್ ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಈಕ್ವಲ್ ಟು 25% ಅಂದ್ರೆ ಎಷ್ಟು ಅಮೌಂಟ್ ಸೇವ್ ಮಾಡಿದೆ ನಾನು? 3,000 ರುಪೀಸ್. ಈ ಈಕ್ವೇಶನ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಈಗ ನಮ್ಗೆ ಟೋಟಲ್ ಇನ್ಕಮ್ ಬೇಕಾಗಿರೋದು. ನಾವು ಟೋಟಲ್ ಅನ್ನ ಏನಂತ ತಗೊಂಡಿದೀವಿ? ಎಕ್ಸ್ ಅಂತ ತಗೊಂಡಿದೀವಿ. ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಎಕ್ಸ್ ಅನ್ನ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ. ಎಕ್ಸ್ ಈಕ್ವಲ್ ಟು, ಫ್ರಾಕ್ಷನ್ ಪ್ಲೇಸ್ ಚೇಂಜ್ ಆಯ್ತು ಅಂದ್ರೆ ರೆಸಿಪ್ರೋಕಲ್ ಆಗತ್ತೆ. ರೆಸಿಪ್ರೋಕಲ್ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇರೋದು ಡಿನೋಮಿನೇಟರ್ ಬರುತ್ತೆ, ಡಿನೋಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ ಹೋಗುತ್ತೆ. ಸೊ ಏನಾಗತ್ತೆ ಅವಾಗ? 100/25 ಆಯ್ತು. 100/25 ಇಂಟು 3,000. ಸೊ ಈಗ ಕ್ಯಾನ್ಸಲ್ ಮಾಡೋಣ. 25 ಒನ್ಸ್ 25, 25 ಒನ್ಸ್ 25, ಇಲ್ಲಿ 5 ರಿಮೈಂಡರ್ ಉಳಿತು. ಸೊ 50 ಆಯ್ತು. 25 ಟೂಸ್ 50, 10 ಹ್ಯಾಸ್. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ 100 ಇದೆ, ಇಲ್ಲಿ 120 ಇದೆ. ಸೊ 120 ಇಂಟು 100 ಅನ್ನ ಮಲ್ಟಿಪ್ಲೈ ಮಾಡಿ. 12 ಒನ್ಸ್ 12, 30 ಆಸ್ ಇಟ್ ಇಸ್. ಸೊ ಎಷ್ಟು ಬಂತ ಆನ್ಸರ್ ನಮಗೆ? 12,000. ಅಂದ್ರೆ ಆ ಮಂತ್ಲಿ ಇನ್ಕಮ್ ಎಷ್ಟು ಆ ಪರ್ಸನ್ದು? 12,000. 12,000 ಅಲ್ಲಿ 25% ಸೇವಿಂಗ್ಸ್ ಅಂದ್ರೆ 3,000 ರುಪೀಸ್ ಅನ್ನ ಸೇವ್ ಮಾಡಿದಾನೆ ಅಂತ ಅರ್ಥ. ನಿಮ್ ಕ್ವಶನ್ ಇವಾಗ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ವೆರಿಫಿಕೇಶನ್ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಯಾವ ರೀತಿ ವೆರಿಫೈ ಮಾಡ್ತೀವಿ? 12,000 ಅಲ್ಲಿ 25% ಅಂದ್ರೆ 3,000 ಬರುತ್ತಾ ಚೆಕ್ ಮಾಡ್ಕೊಳ್ಳಿ. 25/100 ಇಂಟು ಟೋಟಲ್ ಇನ್ಕಮ್ ಎಷ್ಟು ಬಂದಿದೆ ನಮ್ಗೆ? 12,000 ಬಂತು. ಕ್ಯಾನ್ಸಲ್ ಮಾಡಿ. 20 ಕ್ಯಾನ್ಸಲ್ ಆಯ್ತು. 120 ಇಂಟು 25 ನ ಮಲ್ಟಿಪ್ಲೈ ಮಾಡಿ. 3,000 ಬರುತ್ತೆ. ಸೊ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ 3,000. ಇದು ಒನ್ ಮೆಥಡ್. ಇನ್ನೊಂದ್ ಮೆಥಡ್ ಹೆಂಗ್ ಫೈಂಡ್ ಔಟ್ ಮಾಡೋದು? ಇಲ್ಲಿ 25% ಅಂತ ಅಂದ್ರೆ ಎಷ್ಟು ರುಪೀಸು ಅಂತ ಕೊಟ್ಟಿದ್ದಾರೆ? 3,000 ರುಪೀಸ್ ಅಂತ ಕೊಟ್ಟಿದ್ದಾರೆ. 25% ಅಂದ್ರೆ 3,000 ರುಪೀಸ್ ಅನ್ನ ಅವರು ಸೇವ್ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ 25% 3,000 ಆದ್ರೆ 1% ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ 1% ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? 3,000/25 ಮಾಡ್ಕೊಳ್ತೀವಿ. ಸೊ ಅವರು 25% 3,000 ಅಂತ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಕೊಳ್ತಾ ಇದೀವಿ?
1% ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತಾ ಇದೀವಿ. 3000 25 ನ ಡಿವೈಡ್ ಮಾಡ್ಕೊಂಡು 3025 ಡಿವೈಡ್ ಮಾಡಿದಾಗ ಏನ್ ಬರುತ್ತೆ ಆನ್ಸರ್ 121. ಸೊ ಅಂದ್ರೆ 1% ಅಂದ್ರೆ 120 ಆದ್ರೆ 100%, ಪರ್ಸೆಂಟೇಜ್ ಅಂದ್ರೆ 100 ಅಲ್ವಾ. ಸೊ ಟೋಟಲ್ 100% ಎಷ್ಟು ಅಂತ ನೋಡ್ಕೊಳ್ತೀವಿ. ಸೊ ಅವಾಗ 100% ಅಂದ್ರೆ 120 ಇಂಟು 100. 1%ಗೆ 120 ರುಪೀಸ್. 100%ಗೆ ಎಷ್ಟು 120 ಇಂಟು 100 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ 12,000 ಬರುತ್ತೆ. ಆಪ್ಷನ್ ಬಿ ನೇ ಆನ್ಸರ್ ಬರುತ್ತೆ. ಎರಡೂ ಮೆಥಡ್ ಅಲ್ಲೂ ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿ ಏನ್ ಮಾಡಿದೆ ನಾನು ಟೋಟಲ್ ಗೊತ್ತಿಲ್ಲದೆ ಇರೋದ್ರಿಂದ ಹೆಕ್ಸ್ ಹಾಕೊಂಡ್ ಮಾಡಿದೆ. ಇಲ್ಲಿ 1%ಗೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡು ಫೈಂಡ್ ಮಾಡಿದೀನಿ. ಸೊ ಎರಡು ಮೆಥಡ್ ಅಲ್ಲೂ ನಮ್ಗೆ ಆನ್ಸರ್ ಸಿಕ್ಕಿದೆ. ನಿಮ್ಗೆ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾವುದೋ ಒಂದು ಪರ್ಸೆಂಟೇಜ್ ಅನ್ನ ಕೊಟ್ಟು ಅದರದೇ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತಂದಾಗ ನಾವೇನ್ ಮಾಡ್ತೀವಿ, ಈ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೋಡಿ, ಇದೇ ಮೆಥಡ್ ಯಾವಾಗ್ಲೇ ಟೋಟಲ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಕ್ ಕೇಳಿದಾರೆ ಅಂದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡಿ. ಈ ಎರಡು ಮೆಥಡ್ ಅನ್ನ ಹೇಳಿದೀನಿ. ಆ ಎರಡು ಮೆಥಡ್ ಅಲ್ಲಿ ಯಾವ್ದಾದ್ರು ಒಂದು ಮೆಥಡ್ ಅನ್ನ ಫಾಲೋ ಮಾಡಿದ್ರು ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಇದೇ ರೀತಿ ಕ್ವಶನ್ಸ್ ಗಳನ್ನ, ಡೌಟ್ ಇರೋ ಕ್ವಶನ್ಸ್ ಗಳನ್ನ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಬಾಯ್.